ಬೆಂಗಳೂರಲ್ಲಿ ನಮೋ ಸಂಚಾರ ಪಾಲಿಕೆ ಸಿಂಗಾರ ರಸ್ತೆ ಮಾರ್ಗದಲ್ಲಿ ಮೋದಿ ಬದಲಿ ರಸ್ತೆ ಸೂಕ್ತ ಪ್ರಧಾನಿ ಮೋದಿ 3 ಗಂಟೆಯಲ್ಲಿ 3 ಕಾರ್ಯಕ್ರಮ ನಮೋ ಬೆಂಗಳೂರು ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೋದಿ ಕಾರ್ಯಕ್ರಮ ನಡೀತಾ ಇದೆ. ಪ್ರಧಾನಿ ನಮೋ ಕಾರ್ಯಕ್ರಮಕ್ಕೆ ಪೊಲೀಸರ ಬಂದೋಬಸ್ತ್ ಸಹಜವಾಗಿ ನಿಯೋಜನೆ ಮಾಡಲಾಗಿದೆ. ಇವತ್ತಿನಿಂದಾನೇ ಆ ಎಲ್ಲ ಕಾರ್ಯ ಚಟುವಟಿಕೆಗಳು ಆರಂಭ ಆಗಿದೆ. 3 ಗಂಟೆಯಲ್ಲಿ 3 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 3 ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡು ನಾಳೆ ವಾಪಸ್ ಆಗ್ತಾ ಇದ್ದಾರೆ. ಕೆಎಸ್ಆರ್ ನಲ್ಲಿ 3 ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನ ಕೊಡಲಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೆಟ್ರೋ ಹಳದಿ ಮಾರ್ಗ, ಹೊಸ ಮಾರ್ಗ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ನಮ್ಮ ಮೆಟ್ರೋ 3ನೇ ಹಂತದ ಹೊಸ ಯೋಜನೆಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿದ್ದಾರೆ. ಮೋದಿ ಸಂಚಾರ ಮಾಡುವಂತಹ ರಸ್ತೆಗಳಲ್ಲಿ ಪಾಲಿಕೆ ಸುಣ್ಣ ಬಣ್ಣ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ರಸ್ತೆಗಳಿಗೆ ಡಾಂಬರ್ ಹಾಕಿ ಸಜ್ಜು ಮಾಡಿದೆ ಪಾಲಿಕೆ. ಕೆಎಸ್ಆರ್ ನಿಲ್ದಾಣ ರಾಗಿಗುಡ್ಡ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಉಳಿದಂಗೆ ಎಲ್ಲ ರೀತಿಯ ಚೆಕ್ಕಿಂಗ್ಗಳನ್ನು ನಡೆಸಲಾಗಿದೆ. ನೋಡ್ತಾ ಇದ್ವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಪ್ರಧಾನಿ ಮೋದಿಯವರ ಕಾರ್ಯಕ್ರಮಕ್ಕಾಗಿ. ಎಲ್ಲೆಲ್ಲಿ ಕಾರ್ಯಕ್ರಮ ನಿಯೋಜನೆ ಆಗಿದೆ ಆ ಎಲ್ಲ ಭಾಗದಲ್ಲಿ ಅಂತ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಇದೆ. ನಾಳೆಯ ಕಾರ್ಯ ಚಟುವಟಿಕೆಗಳು ಯಾವ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಳಗ್ಗೆ 7:50ಕ್ಕೆ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಡುತ್ತಾರೆ ಬೆಂಗಳೂರು ಕಡೆಗೆ. ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ HAL ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಳಿತಾರೆ. 10:35ಕ್ಕೆ HAL ನಿಂದ ಹೆಲಿಕಾಪ್ಟರ್ ಮೂಲಕವಾಗಿ ಅವರ ಪ್ರಯಾಣ ಅಲ್ಲಿಂದ ಮುಂದುವರಿಯುತ್ತೆ. 10:35ಕ್ಕೆ ಮೇಕ್ರಿ ವೃತ್ತದ ಏರ್ ಫೋರ್ಸ್ ಕಮಾಂಡೋ ಕೇಂದ್ರಕ್ಕೆ ಅವರು ಆಗಮಿಸ್ತಾರೆ. ಅಲ್ಲಿಂದ ಇನ್ನು ರಸ್ತೆ ಮೂಲಕವಾಗಿ ಬೆಳಗ್ಗೆ 11:10ಕ್ಕೆ ಕೆಎಸ್ಆರ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಮೆಜೆಸ್ಟಿಕ್ನಲ್ಲಿರುವಂತಹ ಕೆಎಸ್ಆರ್ ರೈಲ್ವೆ ಸ್ಟೇಷನ್. ಬೆಳಗ್ಗೆ 11:15ಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಅಲ್ಲಿ ಚಾಲನೆಯನ್ನು ನೀಡಲಾಗುತ್ತೆ. 3 ವಂದೇ ಭಾರತ್ ಟ್ರೈನ್. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಅಮೃತ್ಸರ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ವರ್ಚುವಲ್ ವಾಗಿ ಇದನ್ನ ಉದ್ಘಾಟನೆ ಮಾಡಲಾಗುತ್ತೆ. ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗುತ್ತೆ. ಇನ್ನು ಮತ್ತೊಂದು ಟ್ರೈನ್ ನಾಗಪುರ ಪುಣೆ ವಂದೇ ಭಾರತ್ ರೈಲಿಗೂ ಕೂಡ ವರ್ಚುವಲ್ ಮೂಲಕವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. 11:30ಕ್ಕೆ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ಕಾರ್ಯ ಚಟುವಟಿಕೆ ಅವರ ಪ್ರವಾಸ ಮುಂದುವರಿಯುತ್ತೆ. ರಸ್ತೆ ಮೂಲಕ ಬೆಳಗ್ಗೆ 11:40ಕ್ಕೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾರೆ. ಬೆಳಗ್ಗೆ 11:45ಕ್ಕೆ ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರ ಸಂಚಾರವನ್ನು ನಡೆಸ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣಕ್ಕೆ ಮಧ್ಯಾಹ್ನ 12:50ಕ್ಕೆ ಅವರು ಆಗಮಿಸ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ IIIT ಸಭಾಂಗಣದಲ್ಲಿ ನಮ್ಮ ಮೆಟ್ರೋ ಕಾರ್ಯಕ್ರಮ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲಿ ಹಳದಿ ಮಾರ್ಗ ಎಲ್ಲೋ ಲೈನ್ ಉದ್ಘಾಟನೆ ಆಗುತ್ತೆ. ಇನ್ನು ಮೆಟ್ರೋ 3ನೇ ಹಂತದ ಕಾಮಗಾರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೆರವೇರಿಸಲಿದ್ದಾರೆ. 3ನೇ ಹಂತದ ಕಾಮಗಾರಿಗೂ ಕೂಡ ಶಂಕುಸ್ಥಾಪನೆ. ಮೆಟ್ರೋ 3ನೇ ಹಂತದ ಕಾಮಗಾರಿ ನಡೆದ ನಂತರದಲ್ಲಿ ಮಧ್ಯಾಹ್ನ 2:40ಕ್ಕೆ HAL ವಿಮಾನ ನಿಲ್ದಾಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಆಗಲಿದ್ದಾರೆ. 2:40ಕ್ಕೆ. ಈ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಳಿನ ಪ್ರವಾಸ ಸಂಪೂರ್ಣವಾಗಿ ನಿಗದಿಯಾಗಿರುವಂಥದ್ದು. ಬೆಳಗ್ಗೆ ಬಂದ ನಂತರದಲ್ಲಿ ಎಷ್ಟು ಗಂಟೆಗೆ ಅವರು ದೆಹಲಿಯಿಂದ ಪ್ರಯಾಣವನ್ನು ಬೆಳೆಸ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದ ನಂತರದಲ್ಲಿ ಅವರ ಪ್ರವಾಸ ಯಾವ ರೀತಿಯಾಗಿ ಅವರ TP ರೆಡಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಯಾವ ಕಾರ್ಯಕ್ರಮಗಳಲ್ಲಿ ಅವರು ಎಷ್ಟು ಗಂಟೆಗೆ ಭಾಗಿಯಾಗ್ತಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಇದ್ವಿ. ಈ ಭಾಗವಾಗಿ ಬಹಳಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಾಗಲೆಲ್ಲವೂ ಕೂಡ ಅದರಲ್ಲೂ ಕೂಡ ಇಂತಹ 3 ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಬಹಳಷ್ಟು ಕಟ್ಟೆಚ್ಚರಗಳನ್ನ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಇವತ್ತು ಬೆಳಿಗ್ಗೆಯಿಂದಾನೇ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ ಆಗಮಿಸ್ತಾ ಇದ್ದಂಗೆ ಈ ರೀತಿಯಾಗಿ ಅವರ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮತ್ತು ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು ಸಹಜವಾಗಿ ಏನಾದರೂ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅಂತ ಅನ್ಸುತ್ತಾ? ಬರ್ತಾ ಇರುವಂತದ್ದು ಸರ್ಕಾರಿ ಕಾರ್ಯಕ್ರಮಗಳಾದರೂ ಕೂಡ
ಈ ಬಗ್ಗೆ ಏನಾದರೂ ಕಾಂಗ್ರೆಸ್ನಿಂದ ಟೀಕೆ ಟಿಪ್ಪಣಿಗಳು ವ್ಯಕ್ತ ಆಗಬಹುದು ಅನ್ನುವಂಥ ಆಂಗಲ್ ಕಾಣಿಸ್ತಾ ಇದೆಯಾ? ಅರುಣ್ ನುಗಾರ್, ಒಂದು ಕಡೆ ರಾಜ್ಯ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ, ಎಲ್ಲ ಒಂದು ಕಡೆ ಸರಿಯಾದ ತೆರಿಗೆ ಪಾಲನ್ನು ಕೇಂದ್ರ ಸರ್ಕಾರ ಕೊಡ್ತಿಲ್ಲ, ತಾರತಮ್ಯ ಮಾಡ್ತಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗಂಭೀರವಾಗಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಅನೇಕ ಅನುದಾನಗಳನ್ನು ಕೊಟ್ಟಿದ್ದೇವೆ ಅಂತೇಳಿ ಪದೇ ಪದೇ ನಿಮ್ಮ ತೆರಿಗೆಯ ಜೊತೆಗೆ ಅಭಿವೃದ್ಧಿ ಕೂಡ ಸಾವಿರಾರು ಕೋಟಿ ಹಣವನ್ನು ನಾವು ವಿನಿಯೋಗಿಸ್ತೀವಿ ರಾಜ್ಯಕ್ಕೆ ಮತ್ತು ಕೊಟ್ಟಿದ್ದೇವೆ ಅಂತೇಳಿ ಡಿಪೆಂಡ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಆಂತರಿಕ ಸಂಘರ್ಷದ ನಡುವೆ ನಾವು ಯಾವುದೇ ಸಂಘರ್ಷ ಇದ್ದರೂ ಕೂಡ ರಾಜ್ಯವನ್ನು ಮರೆತಿಲ್ಲ, ರಾಜ್ಯಕ್ಕೆ ಕೇಂದ್ರ ತನ್ನದಾದ ಕೊಡುಗೆಯನ್ನು ಕೊಡ್ತಿದೆ ಅಂತೇಳಿ ಒಂದು ಸಂದೇಶವನ್ನು ಸಾರುವ ಪ್ರಯತ್ನ ಅಂತಲೇ ಹೇಳಲಾಗ್ತಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಸುಮಾರು ರಾಜ್ಯಕ್ಕೆ 15,611 ಕೋಟಿ ರೂಪಾಯಿ ಹಣವನ್ನು ಕೇಂದ್ರದಿಂದ ಕೊಡ್ತಿರ್ತಕ್ಕಂಥದ್ದು. ಅಷ್ಟು ಹಣವು ಕೂಡ ಎಲ್ಲೊಂದು ಕಡೆ ಇದು ಅಭಿವೃದ್ಧಿ ಹಣ ಅಂತೇಳಿ ಹೇಳಲಾಗ್ತದೆ, ಮೆಟ್ರೋಗೆ ಬಳಸ್ತಕ್ಕಂಥ ಹಣ ಅಂತ ಹೇಳಲಾಗ್ತದೆ. ಮೆಟ್ರೋ 3ನೇ ಹಂತದ ಪ್ಲಾನ್ ಅನ್ನು ಕೂಡ ಮಾಡ್ತಿರ್ತಕ್ಕಂಥ, ಆ ಮುಖಾಂತರ ನಾವು ಕರ್ನಾಟಕವನ್ನು ಕಡೆಗಣಿಸಿಲ್ಲ ಮತ್ತು ಬೆಂಗಳೂರನ್ನು ಕಡೆಗಣಿಸಿಲ್ಲ ಅನ್ನೋ ಒಂದು, ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯ ಮಾಡುವುದಿಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡ್ತಿರುವಂಥದ್ದು. ಈ ಎಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬಹಳ ದಿನಗಳ ನಂತರ ರಾಜ್ಯಕ್ಕೆ ಆಗಮಿಸುತ್ತಿರುವ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದ್ದಿರ್ತಕ್ಕಂಥದ್ದು ಉಗಾರ್. ಯಾಕಂತ ಹೇಳಿದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಕ್ಕಂಥ ಅಷ್ಟೂ ಮಾರ್ಗಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಮತ್ತು ಕಾರ್ಯಕರ್ತರು ಅವರನ್ನ ಬಾವುಟ ಹಿಡಿದು ಸ್ವಾಗತವನ್ನು ಮಾಡಲಿದ್ದಾರೆ. ಒಟ್ಟು 6 ಪಾಯಿಂಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು HAL ವಿಮಾನ ನಿಲ್ದಾಣಕ್ಕೆ ಬಂದ ಕೂಡಲೇ ಅಲ್ಲಿಂದ ಮೇಕ್ರಿ ಸರ್ಕಲ್ ಬಳಿ ಇರ್ತಕ್ಕಂಥ ಕಮಾಂಡೋ ಹೆಲಿಕಾಪ್ಟರ್ನ ಅಲ್ಲಿ ಕಮಾಂಡೋ ಪ್ಲೇಸಲ್ಲಿ ಬರ್ತಿರ್ತಕ್ಕಂಥ, ಅಲ್ಲಿಂದ ಅವರು ರಸ್ತೆ ಪ್ರಯಾಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೇಕ್ರಿ ಸರ್ಕಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾವುಟ ಹಿಡಿದು ಭಾರತೀಯ ಜನತಾ ಪಕ್ಷದ ಸಾವಿರಾರು ಕಾರ್ಯಕರ್ತರು ಅವರಿಗೆ ಶುಭವನ್ನು ಕೋರಲಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಗ್ಗುಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋದಂಥ ಸಂದರ್ಭ ಕೂಡ ಅಲ್ಲೂ ಕೂಡ ಕಾರ್ಯಕರ್ತರುಗಳು ಜಮಾವಣೆ ಮಾಡಿ ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಕೋರಲಿದ್ದಾರೆ. ನಂತರ ಚಾಲುಕ್ಯ ಸರ್ಕಲ್, ಸೌತ್ ಎಂಡ್ ಸರ್ಕಲ್ ಮತ್ತು ರಾಗಿಗುಡ್ಡ, ನಂತರ ಕೊನೆಯ ಪಾಯಿಂಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತವನ್ನು ಕೋರಲಿದ್ದಾರೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುವ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ನಾಯಕರುಗಳು ಅವರನ್ನ HAL ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಅವರನ್ನ ಏನು ಸ್ವಾಗತವನ್ನ ಮಾಡಲಿದ್ದಾರೆ. ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಚಟುವಟಿಕೆಗಳು ಗರಿಗೆದ್ದಿರ್ತಕ್ಕಂಥ ಸುಮಾರು 6 ಪಾಯಿಂಟ್ನಲ್ಲೂ ಸುಮಾರು ಭಾರತೀಯ ಜನತಾ ಪಕ್ಷದ ಒಟ್ಟಾರೆ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರ್ತಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಪಟೇಲ್ ರೇ ಡೀಟೇಲ್ಸ್. ಇನ್ನು ಶರಣು ಹಂಪಿ, ನಾಳೆ ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇರುವಂತದ್ದು, ಇಲ್ಲಿ ಅನೇಕ ಪ್ರಮುಖ ಕಾರ್ಯಕ್ರಮಗಳು ಕಾಯ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಸುಣ್ಣ ಬಣ್ಣ ಡಾಂಬರು ಅದೆಲ್ಲ ಸಹಜವಾಗಿರುತ್ತೆ. ಇದನ್ನು ಹೊರತುಪಡಿಸಿದಂಗೆ ಪ್ರಮುಖವಾಗಿ ಗಮನ ಹರಿಸಬೇಕಾಗಿದ್ದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ. ಸೊ ಯಾವ ಮಾರ್ಗದಲ್ಲಿ ಏನೇನು ಮಾಡಲಾಗಿದೆ, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಾಗುತ್ತೆ ನಾಳೆ? ಸಹಜವಾಗಿ, ಯಾಕಂದ್ರೆ ರಾಜಧಾನಿ ಬೆಂಗಳೂರಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. 3 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳು, ಒಟ್ಟು 3 ಪ್ರಮುಖವಾದಂತಹ ಕಾರ್ಯಕ್ರಮಗಳು. ಒಂದು ರೈಲ್ವೆ ಕುರಿತಾದಂತಹ ಕಾರ್ಯಕ್ರಮ ಇದೆ, ಯಾಕಂದ್ರೆ ಹಸಿರು ಚಾಲನೆ ಕೊಡ್ಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇರೋದು. ಇನ್ನು 2 ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಅಂದ್ರೆ ತುಂಬಾನೇ ಸಾಕಷ್ಟು ನಿರೀಕ್ಷೆಯಲ್ಲಿದ್ದು ಯಾವಾಗ ಯೆಲ್ಲೋ ಲೈನ್ ಮಾರ್ಗ ಚಾಲನೆ ಸಿಗುತ್ತೆ ಅಂತ ಹೇಳಿ, ಕೊನೆಗೂ ಕೂಡ ಆ ದಿನ ಬಂದೇ ಬಿಟ್ಟಿದೆ. ನಾಳೆ ಆಗಿರೋ ಕಾರಣಕ್ಕಾಗಿ ಯೆಲ್ಲೋ ಲೈನ್ ಮಾರ್ಗಕ್ಕೆ ಹಸಿರು ಚಾಲನೆ ಕೊಡೋದು ಮಾತ್ರ ಅಲ್ಲ, ಮೆಟ್ರೋದಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ ಮೋದಿ ಅವರು. ಅದರ ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಾದಂತ ಏನು ಮೆಟ್ರೋದ ಕಾಮಗಾರಿಗೂ ಕೂಡ ಅವರು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 3 ಗಂಟೆಗಳ ಕಾಲ ಪ್ರಧಾನಿಯನ್ನು ಆಗಮಿಸ್ತಾರೆ. ಅದರಲ್ಲಿ 2 ಬಹಳ ಪ್ರಮುಖವಾಗಿ ಜನರಿಗೆ ಬಹಳಷ್ಟು ಕುತೂಹಲ ಇರೋದೇನೆಂದ್ರೆ, ನಾವು ಪ್ರಧಾನಿ ಮೋದಿಯನ್ನ ತುಂಬಾ ಹತ್ತಿರದಿಂದ ನೋಡಬಹುದು ಅಂತ ಹೇಳಿ. ನೋಡ್ಲಿಕ್ಕೆ 2 ರೀತಿಯಾದಂತಹ ಅವಕಾಶಗಳಿದಾವೆ. ಮೇಕ್ರಿ ಸರ್ಕಲ್ ನಿಂದ ಏನು ಮೆಟ್ರೋ ಸ್ಟೇಷನ್ಗೆ ಅಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಏನ್ ಬರ್ತಾರೆ 10 ನಿಮಿಷಗಳ ಕಾಲ, ಆವಾಗ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮತ್ತು ಪೊಲೀಸರು ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆ ರಸ್ತೆ ಬದಿಯಲ್ಲಿ ಮೇಕ್ರಿ ಸರ್ಕಲ್ ನಿಂದ ನಿಮಗೆ ಇಲ್ಲಿರುವಂತಹ ರೈಲ್ವೆ ಸ್ಟೇಷನ್ ವರೆಗೂ ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಸ್ತೆ ಬದಿಯಲ್ಲಿ. ಅಲ್ಲಿ ನಿಂತು ಪ್ರಧಾನಿ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡುವಂತ ಅವಕಾಶ ಇದೆ. ಅದು ಕಾರಲ್ಲಿ ಅವರು ಪ್ರಯಾಣನ ಮಾಡ್ತಾರೆ, ಬೈ ರೋಡ್ ಅಲ್ಲಿ ಬರೋದು. ಇನ್ನು ಇಲ್ಲಿ ರೈಲ್ವೆ ಸ್ಟೇಷನ್ ನಿಂದ 15 ನಿಮಿಷಗಳ ಕಾರ್ಯಕ್ರಮ ಮುಗಿದಾದ ಮೇಲೆ ಇಲ್ಲಿಂದ ಅಪ್ ಟು ರಾಗಿಗುಡ್ಡದವರೆಗೂ ಕೂಡ ಅವರು ಬೈ ರೋಡ್ ಅಲ್ಲೇ ಟ್ರಾವೆಲ್ ಮಾಡ್ತಾರೆ. ಸೊ ಆ ಟೈಮಲ್ಲೂ ಕೂಡ
ಜನರಿಗೆ, ಅಭಿಮಾನಿಗಳಿಗೆ ಮತ್ತು ಅವರ ಇನ್ನು ಬೆಂಗಳೂರಿಗರಿದ್ದಾರೆ ಅವ್ರು ಯಾರು ಕೂಡ ಅವರೆಲ್ಲರೂ ಕೂಡ ತುಂಬಾ ಹತ್ತಿರದಿಂದ ನೋಡಬಹುದು, ಆ ನೋಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಟ್ರಾಫಿಕ್ ಸುವ್ಯವಸ್ಥೆಯನ್ನು ಕೂಡ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡುವಂತ ಪ್ರಕ್ರಿಯೆಯನ್ನ ಈಗಾಗಲೇ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಮತ್ತು ರೈಲ್ವೆ ಸ್ಟೇಷನ್ ನ ಹಿಂಭಾಗದಲ್ಲಿ ಈಗೇನು ನೋಡ್ತಾ ಇದ್ರಲ್ಲ, ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಪ್ರಯಾಣಿಕರಿಗೆ ಏನಿದ್ರು ಕೂಡ ಮೇನ್ ಎಂಟ್ರೆನ್ಸ್ ಏನಿದೆ, ಸೊ ಅಲ್ಲಿಂದ ಮಾತ್ರ ಅವಕಾಶ ಇದೆ. ಗೇಟ್ 1 ಇಂದ ಮಾತ್ರ ಅವಕಾಶ ಇರೋದು. ರೈಲ್ವೆ ಸ್ಟೇಷನ್ ನ ಹಿಂಭಾಗದಲ್ಲಿ ನಿಮಗೆ ಎಂಟ್ರಿ ಇಲ್ಲ. ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಕೆಲವರು ಮಾಹಿತಿ ಕೊರತೆಯಲ್ಲೂ ಕೂಡ ಬರ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ 12 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ. ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಪ್ರಧಾನಿಯವರು ಯಾವ ರಸ್ತೆಯಲ್ಲಿ ಓಡಾಡ್ತಾರೆ, ಸೊ ಅಲ್ಲಿ ಈಗಲಿಂದನೇ ಟ್ರಾಫಿಕ್ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 3 ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳಿಗೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ BMRC ಇರ್ಬೋದು ಮತ್ತು ರೈಲ್ವೆ ಇಲಾಖೆ ಇರ್ಬೋದು, ಇಬ್ರು ಕೂಡ ಮಾಡಿಕೊಂಡು ರೆಡಿಯಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ.